ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಟ್ಟ ಮಾಹಿತಿ ಸಣ್ಣ ಕಿಡಿನೇ ನನಗೆ. ಈಗ ನೋಡ್ತಾ ಇರಿ ಹೆಂಗ್ ಸಿಡಿಸ್ತೀನಿ ಅಂತ. ನೋಡ್ತೀನಿ ಅದ್ ಹೇಗ್ ಬ್ಲಾಸ್ಟ್ ಮಾಡ್ತೀಯಾ ಅಂತ. ಮೇಡಮ್ ಅವರೇ ಮಡಗ್ಲಾ? ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ. ಮುತ್ತಣ್ಣ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಪಿಪಿ ನೀನು ಉತ್ಸು, ತಮಟೆ ನಾನ್ ಬಾರಿಸ್ತೀನಿ. ಅಪ್ಪಯ್ಯ, ಅವ್ವ, ಅಡ್ಗೆ ರೆಡಿ ಆಗದೆ. ಕೈ ತೊಳ್ಕೊಂಬನ್ನಿ, ಊಟಕ್ಕೆ ಇಕ್ತೀನಿ. ರಾಧಾ, ಏನಪ್ಪಯ್ಯ? ನೀನು ಅದೇ ನಮ್ ಸಿದ್ದು ಅವನಲ್ಲ, ಅವನು ಆ ರೂಪನ್ ಜೊತೆ ಓಡೋದ್ನಲ್ಲ, ಅವರಿಬ್ರು ಈಗ ಮೈನಾ ಜೊತೆ ಮಾತುಕತೆಯಲ್ಲವ್ರಂತೆ. ನಿನಗ್ ಗೊತ್ತಾ? ಗೊತ್ತಿತ್ತು ತಾನೇ? ಅದು ಅಪ್ಪಯ್ಯ ಅಂದ್ರೆ ಗೊತ್ತಿತ್ತು ತಾನೇ? ಅಪ್ಪಯ್ಯ ಅನ್ಕೊಂಡೆ, ಹೀಗೆ ಆಗಿರುತ್ತೆ ಅಂತ ಅನ್ಕೊಂಡೆ. ನಿನ್ನ ನಿನ್ ತಂಗಿನ ಎಷ್ಟೊಂದು ನಂಬಿದ್ದೆ ನಾನು. ಆದ್ರೆ ನೀವೇ ನನಗ್ ಮೋಸ ಮಾಡ್ಬಿಟ್ರಿ. ಅಪ್ಪಯ್ಯ, ಮೋಸ ಗೀಸ ಅಂತೆಲ್ಲ ಹೇಳ್ಬೇಡ. ಮಾತಾಡ್ಬೇಡ ನೀನು. ನನ್ನ ಇಬ್ರು ಹೆಣ್ಣು ಮಕ್ಕಳು ಇವತ್ತು ಕಷ್ಟ ಪಡಕ್ಕೆ ಕಾರಣ ಆಗಿರೋ ಆ ಅಯೋಗ್ಯ ನಿಮ್ಗೆ ಹೆಚ್ಚಾಗಿ ಹೋಗ್ಬಿಟ್ನಾ? ಹುಟ್ಟಿದ ಮನೇಲೆ ಕಳ್ತನ ಮಾಡಿ ಓಡ್ ಹೋದೋನು ನಿಮ್ಗೆ ಬೇಕಾದವನಾಗ್ಬಿಟ್ನಾ? ನೀನು ಮೈನನ್ ಜೊತೆ ಸೇರ್ಕೊಂಡು ನನ್ ಜೊತೆ ಕಣ್ಣ ಮುಚ್ಚಾಲೆ ಆಡ್ಬಿಟ್ರಿ. ಊರ್ ತುಂಬಾ ತರಲೆ ಮಾಡ್ಕೊಂಡು ಓಡಾಡ್ತಿದ್ ಹುಡುಗಿ ಇವತ್ತು ತಲೆ ಮೇಲೆ ಹೆಣ ಭಾರ ಹೊತ್ಕೊಂಡು ಬೆಂಗಳೂರು ಪಟ್ನ ಸೇರೋಳೆ. ಅದಕ್ಕೆ ಕಾರಣ ಯಾರು? ಅವನೇ ತಾನೇ? ಅಂತವನ್ನ ಒಗದು ಓಡ್ಸೋದ್ ಬಿಟ್ಟು ಅಕ್ಕ ತಂಗಿ ಅಂದ್ ಕೂಡ್ಲೆ ಕರಳು ಚುರ್ರ ಅಂದ್ಬಿಡ್ತೇನೋ. ಒಂದು ತಿಳ್ಕೊ, ಹಂಗೂ ಹಿಂಗೂ ನನ್ನನ್ನು ಒಪ್ಸಿ ಅವನನ್ನೇನಾದ್ರೂ ಈ ಮನೇಲಿ ಕಾಳು ಇಡೋ ಹಂಗ್ ಮಾಡಿದ್ರೆ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಿಮ್ಗೆ. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ನಾವೆಲ್ರೂ ಒಂದಾಗಿ ಖುಷಿಯಾಗಿರ್ತೀವಿ ಅಂತ ನಾನು ಅನ್ಕೊಂಡ್ರೆ ಈಗ ಮತ್ತೆ ಏನೋ ಸಮಸ್ಯೆ ಶುರು ಆಗ್ತಿದೆ. ಈಗ ಅಪ್ಪಯ್ಯನ ಹೇಗೆ ಒಪ್ಪಿಸ್ಲಿ ನಾನು? ಜಯಂತಿ, ಆದ್ರೂ ನೀನ್ ನನ್ ಜೊತೆ ಬೈಕಲ್ಲೇ ಬರ್ಬೋದಿತ್ತಲ್ವಾ? ನಿಂದೊಂದು ಶುರುವಾಯ್ತು. ಹಲೋ, ಸೈನ್ ಮಾಡು. ಇತ್ತಾಗ ಬರ್ರಿ ಇಬ್ರು. ಜಯಂತಿ,
ಅಲ್ಲಿ ನೋಡು, ನಾವು ಕನ್ಸ್ ಕಾಣ್ತಿಲ್ಲ ತಾನೆ? ಇಲ್ಲ, ಅವರಿಬ್ರು ನಿಜವಾಗ್ಲೂ ಬರ್ತಿದ್ದಾರೆ. ಮೈನಾ, ಈಗ್ಲಾದ್ರೂ ನಿನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇನ್ಮೇಲಿಂದ ನೀನು ಧ್ರುವ ಹೀಗೆ ಒಟ್ಟೊಟ್ಟಿಗೆ ಇರ್ತೀರಾ ಅಲ್ವಾ? ಇದ್ದೇ ಇರ್ತಾರ ಜಯಂತಿ, ನೀನೇ ನಿಂಗೆ ಕೇಳ್ತಾ ಇದ್ಯಾ? ಅದಕ್ಕೆ ತಾನೇ ಇಬ್ರು ಒಟ್ಟಿಗೆ ಬಂದಿರೋದು. ನೋಡ್ ಜಯಂತಿ, ವೇರ್ ದೇರ್ ಇಸ್ ಲವ್ ದೇರ್ ಇಸ್ ಫೈಟ್ ಅಂತ ದೊಡ್ಡವ್ರು ಹೇಳಿಲ್ವಾ? ಫೈಟ್ ಇರೋ ಕಡೆ ಪ್ರೀತಿ ಇರತ್ತೆ, ಪ್ರೀತಿ ಇರೋ ಕಡೆ ಫೈಟ್ ಇರತ್ತೆ ಅಲ್ವಾ ಧ್ರುವ? ಯಾ ಆನಂದ, ಹಂಗಿದ್ರೆ ನೀವಿಬ್ರು ಯಾವತ್ತೂ ಫೈಟ ಮಾಡಿಲ್ಲ. ಹಂಗಿದ್ರೆ ನೀವಿಬ್ರು ನೋಡಿ ಯಾವತ್ತೂ ಪ್ರೀತಿನೇ ಇಲ್ಲ. ಹೂ ಯು ಟಾಕ್ ಮಿಡಲ್. ನಾನು ಬೇರೆ ಆಗಿರೋ ಮನ್ಸ್ಗಳನ್ನ ಒಂದ್ ಮಾಡ್ತಾ ಇದ್ರೆ, ನೀನು ಒಂದಾಗಿರೋ ಮನ್ಸ್ಗಳನ್ನ ಬೇರೆ ಮಾಡ್ತಾ ಇದ್ಯಾ? ಹಾಸ್ಟ್ಲಿಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಮಾತಾಡೋದ್ ಕಲ್ತ್ಬಿಟ್ಟಿದ್ಯಾ. ಮೊದ್ಲು ನೀನ್ ಹಾಸ್ಟ್ಲಿಂದ ಹೊರಗೆ ಹಾಕಿಸ್ಬೇಕು. ಮೈನಾ, ನೀನ್ ಇವ್ರಿಬ್ರು ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಹೇಗೂ ನೀವಿಬ್ರು ಒಂದಾಗಿದ್ದೀರಾ, ಮುಂದೆನೂ ಹೀಗೆ ಇರ್ತೀರಾ. ಆದ್ರೆ ನಿಮ್ಮಿಬ್ರು ಮೇಲೆ ದೃಷ್ಟಿ ಹಾಕೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನೀವಿಬ್ರು ಬೇಗ ಮದ್ವೆ ಆಗ್ಬಿಡಿ, ಆಗೆಲ್ಲ ಸರಿ ಹೋಗುತ್ತೆ. ಜಯಂತಿ, ಯಾವಾಗ ಏನ್ ಮಾತಾಡ್ಬೇಕು ಅಂತ ನಿನಗೆ ಗೊತ್ತಾಗಲ್ವಾ? ಸರಿ, ಲೇಟ್ ಆಗ್ತಿದೆ, ಬನ್ನಿ ಕೆಲಸ ಶುರು ಮಾಡೋಣ. ಬಾ ಮೈನಾ. ಜಯಂತಿ, ನೀವು ಹೋಗಿರಿ, ನಾ ಆಮೇಲೆ ಬರ್ತೇನೆ. ಚೂರ ಮೈನಾ ಜೊತೆ ಮಾತಾಡ್ಕೊಂಡ್ ಬರ್ತೇನೆ. ಹಾ, ಇದಿಟ್ಬಿಡಿ. ಮೈನಾ, ನಮಸ್ಕಾರ. ನಮಸ್ಕಾರ. ಶಾಸ್ತ್ರಿಗಳೇ, ಇದು ನನ್ ಮಗನ್ ಜಾತಕ. ನೋಡ್ ಹೇಳಿ ಹೇಗಿದೆ ಅಂತ. ಧ್ರುವ ಧನುರ್ರಾಶಿ, ಕೃತಿಕ ನಕ್ಷತ್ರ. ಹೌದು ಶಾಸ್ತ್ರಿಗಳೇ. ನೀವಿಲ್ಲಿ ಬರೋದಕ್ಕೆ ಮೂಲ ಕಾರಣ ಒಂದು ಹೆಣ್ಣು, ಹೌದಲ್ವೇ? ಹೌದು ಶಾಸ್ತ್ರಿಗಳೇ. ನನ್ ಮಗ ಒಂದ್ ಹುಡುಗಿನ ತುಂಬಾ ಇಷ್ಟಪಟ್ಟಿದ್ದ. ನಾನು ಅವಳನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದೀನಿ. ಆದ್ರೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಅವಳು ತುಂಬಾ ಬದಲಾಗಿದ್ದಾಳೆ. ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಆಗಿ ದೂರ ಆಗಿದ್ದಾರೆ ಅಂತ ನನಗನಿಸ್ತಿದೆ. ಅದಕ್ಕೆ ಜಾತಕ ತಗೊಂಡ್ ಬಂದಿದ್ದೀನಿ. ಅವ್ರ ಜಾತಕ ಚೆನ್ನಾಗಿದ್ಯಾ ಅಂತ ನೋಡಿ. ಏನಾದ್ರೂ ತೊಂದರೆ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಆ ಹುಡುಗಿ ಹೆಸರೇನಮ್ಮ? ಮೈನಾ ಅಂತ ಶಾಸ್ತ್ರಿಗಳೇ. ಸಿಂಹರಾಶಿ, ಮಖಾ ನಕ್ಷತ್ರ, ಹೌದು ತಾನೇ? ಹೌದು ಶಾಸ್ತ್ರಿಗಳೇ.